ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳೆಂದರೆ ಕೆಲವರು ಇಂದಿಗೂ ಮೂಗು ಮುರಿಯುತ್ತಾರೆ. ದುಡ್ಡಿಲ್ಲ ಅಂತ ಸರ್ಕಾರಿ ಕಾಲೇಜಿಗೆ ಸೇರ್ತೀವಿ ಅನ್ನೋ ಕೀಳರಿಮೆ ಹಲವರಲ್ಲಿದೆ. ಆದರೆ ಅಂತಹ ಎಲ್ಲ ಮಾತುಗಳಿಗೆ ತಮ್ಮ ಅಪೂರ್ವ ಸಾಧನೆಯ ಮೂಲಕ ಉತ್ತರ ಕೊಟ್ಟಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಹೌದು, ಪ್ರಸಕ್ತ ಸಾಲಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದು ಇಡೀ ಜಿಲ್ಲೆಗೆ ಮಾದರಿಯಾಗಿರುವ ಈ ಕಾಲೇಜು ಖಾಸಗಿ ಸಂಸ್ಥೆಗಳಿಗೂ ಸಡ್ಡು ಹೊಡೆಯುವಂತೆ ಬೆಳೆದು ನಿಂತಿದೆ. ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪ್ರಥಮ PU ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ, ಪ್ರತಿಭಾ ಪುರಸ್ಕಾರ ಹಾಗೂ ಉಪನ್ಯಾಸಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಾರಿಯ ಫಲಿತಾಂಶದಲ್ಲಿ ಇತಿಹಾಸ ವಿಷಯದಲ್ಲಿ ಇಬ್ಬರು ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದು ಐತಿಹಾಸಿಕ ದಾಖಲೆ ನಿರ್ಮಿಸಿದ್ದಾರೆ. ಈ ಕಾಲೇಜಿನಲ್ಲಿ ಉಪನ್ಯಾಸಕರು ರಾತ್ರಿ ವೇಳೆ ಸಹ ವಿಶೇಷ ತರಗತಿಗಳನ್ನು ನಡೆಸಿ ವಿದ್ಯಾರ್ಥಿಗಳ ಉನ್ನತಿಗೆ ಶ್ರಮಿಸಿದ ಅನುಭವಸ್ಥ ಉಪನ್ಯಾಸಕರನ್ನು ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಾಂಶುಪಾಲ ಡಾಕ್ಟರ್ ಮುನಿರೆಡ್ಡಿರವರು ಮಾತನಾಡಿ, ಸಾಧನೆ ಮಾಡಿದ ಇಬ್ಬರು ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ವೈಯಕ್ತಿಕವಾಗಿ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಸ್ಪರ್ಧಾತ್ಮಕ ಮನೋಭಾವ ತುಂಬಲು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ಟಾಪರ್ ಆಗುವ ವಿದ್ಯಾರ್ಥಿಗೆ ತಮ್ಮ ವೈಯಕ್ತಿಕ ಕಡೆಯಿಂದ 6,000 ನಗದು ಬಹುಮಾನ ನೀಡುವುದಾಗಿ ಉದಾರವಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ PSI ಶಿವಕುಮಾರ್, EO ಆನಂದ್, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BN ಸುಬ್ಬಾರೆಡ್ಡಿ, ನಿವೃತ್ತ ಮುಖ್ಯೋಪಾಧ್ಯಾಯರಾದ R ನಾರಾಯಣರೆಡ್ಡಿ, ಶಿವಾರೆಡ್ಡಿ, ಮುಖ್ಯೋಪಾಧ್ಯಾಯರಾದ ಸುರೇಶ್ ಸೇರಿದಂತೆ ಕಾಲೇಜಿನ ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಅದೇ ರೀತಿ ತರಿಸ್ತೀವಿ. ಈಗಲೂ ಹೇಳ್ತಾ ಇದೀವಿ, ಈಗ 24 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಾವು ಬಂದಾಗ 15 ಇದ್ರು, 24 ಮಾಡಿದ್ರೆ ಈಗ 69 ಮಾಡಿದ್ವಿ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಅದೇ ರೀತಿ ಈಗೂ ಸಹ ರಾತ್ರಿ ತರಗತಿಗಳನ್ನು ತಗೊಂಡು ಇಲಾಖೆ ಹೇಳೋದಕ್ಕಿಂತ 100 ಪಟ್ಟು ಹೆಚ್ಚು ಕೆಲಸ ಮಾಡಿ ಮತ್ತೊಮ್ಮೆ ಬಟ್ಲಹಳ್ಳಿ ಕಾಲೇಜಿನ ಕೀರ್ತಿಯನ್ನ ಜಿಲ್ಲೆಯಲ್ಲಿ ಪ್ರಚುರವಾಗಿ ಹರಿಸ್ತೀವಿ ಅಂತಕ್ಕಂಥ ಭರವಸೆನ ತಮಗೆಲ್ಲ ಕೊಡ್ತಾ ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡತಕ್ಕಂಥ ಎಲ್ಲರಿಗೂ ತಮ್ಮ ತಿಳಿಸ್ತಾ ಅಸಲಿಗೆ ವೇದಾಂತ ಬೋಧನೆ ಮಾಡುವ ಅಕ್ಷರ ಅಪರಾಧ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನೀವು ಹಸಿರಿದ್ದೀರಾ, ಗಣ್ಯರು ಹಸಿರಿಂದ ಇದ್ದಾರೆ. ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಇತಿಹಾಸ ವಿಭಾಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳು. ಜಿಲ್ಲೆಯಲ್ಲಿ ಕಲಾ ವಿಭಾಗದಲ್ಲಿ 576 ಅಂಕಗಳನ್ನ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ
ಸ್ಥಾನವನ್ನ ಪಡೆದಿರತಕ್ಕಂತಹ ನಮ್ಮ ಕಾಲೇಜಿನ ದಿವ್ಯ ಪಿಸಿ ವಿದ್ಯಾರ್ಥಿಗಳೇ, ನೀವೆಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಸಮುದ್ರದ ಅಂತರಾಳದಲ್ಲಿರ್ತಕ್ಕಂತಹ ಮುತ್ತುಗಳಿದ್ದಾವೆ ನಮ್ಮ ಕಾಲೇಜಿಗೆ. ನಿಮ್ಮ ಮೂಲ ಸಾಧನೆಯಿಂದ ನಮ್ಮ ಕಾಲೇಜು ಇಡೀ ಜಿಲ್ಲೆಯಲ್ಲಿ ಪ್ರಜ್ವಲಿಸಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ, ನಿಮ್ಮ ಸಾಧನೆಯನ್ನ ಈ ದಿವಸ ಸನ್ಮಾನಿಸುವ ಮೂಲಕ ಕೊಂಡಾಡ್ತಾ ಬೇರೊಬ್ಬರಿಗೆ ತಾವೆಲ್ಲ ಮಾರ್ಗದರ್ಶನ ಅಂತಕ್ಕಂಥ ಮಾತನ್ನ ಹೇಳುವ ಜೊತೆಗೆ, ಈ ನಿಟ್ಟಿನಲ್ಲಿ ನಾವು ಇರಬೇಕಾದ್ರೆ ಎಲ್ಲ ಜಿಲ್ಲೆಯಲ್ಲಿ ನಾವು ಬಹಳಷ್ಟು ನಮಗೆ ಗೌರವ ನಮ್ಮ ಇಲಾಖೆಯಲ್ಲಿ, ನಮ್ಮ ಕಾಲೇಜಿನ ಒಂದು ಉತ್ತಮವಾದಂತಹ ಫಲಿತಾಂಶ. ಅದರ ಜೊತೆಗೆ ಇವೆಲ್ಲವನ್ನ ಸುದ್ದಿ ಮಾಧ್ಯಮದ ಪ್ರಚಾರ ಆದಾಗ ಬಟ್ಟಲಿಗೆ ಗ್ರಾಮಸ್ಥರು ಸಹ ಬಹಳಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸಿ, ನಾವು ಏನು ರಾತ್ರಿ ತರಗತಿಯಲ್ಲಿ ನಾವು ತಗೊಂಡಿರ್ಬೇಕಾದ್ರೆ ರಾತ್ರಿ 9:30 ಕ್ಲಾಸ್ ತಗೊಳ್ತಾ ಇದೆ, ಸಾಕ್ಷಿ ನೀವೇ ಮುಂದೆ ಇದ್ದೀರಾ, ಇವು ಪಾಸ್ ಆಗಿರ್ತಕ್ಕಂಥ. ನನ್ನ ಕಾರಲ್ಲಿ ನಯಾ ಸ್ಪರ್ಶ ಇಬ್ರು ಜೊತೆ ಹೋಗ್ತಿದ್ವಿ. ರಾತ್ರಿ 9 ಒಂದೊಂದ್ಸತಿ ನಮ್ಮ ಎಲ್ಲ ಲೇಟ್ ವಾಪ ಬರೋದು 9:30 ಹೋಗ್ತಾ ಇದೆ. ಎಲ್ಲ ಅವರ ಪೇರೆಂಟ್ಸ್ಗೆಲ್ಲ ಹಸ್ತಾಂತರ ಮಾಡಿ ನಂತರ ನವದರ್ಶಕ್ಕೆ 10:30 ಆಗ್ತಾ ಇತ್ತು. ನವದರ್ಶನಲ್ಲಿ ಮಧ್ಯಾಹ್ನ ಬಸ್ಗೆ ಬಿಟ್ಟು 3 ತಿಂಗಳ ಪರಿಶ್ರಮ, ಪ್ರತಿಯೊಂದು ತರಗತಿಯನ್ನ ವಿಶೇಷವಾಗಿ ನಾವು ಅಬ್ಸರ್ವ್ ಮಾಡ್ತಾ, ಮಂತ್ಲಿ ಟೆಸ್ಟ್ ಮಾಡ್ತಾ, ಇಲಾಖೆಗಿಂತ ಇನ್ನೂ ಹೆಚ್ಚು ಕ್ರಮವನ್ನ ಕೈಗೊಂಡು ಅತ್ಯುತ್ತಮ ಫಲಿತಾಂಶವನ್ನ ಪಡೆಯಲಿಕ್ಕೆ ನಮ್ಮ ಉಪನ್ಯಾಸಕರು ನಾವು ಬಹಳಷ್ಟು ಶ್ರಮಿಸಿದ್ದೀವಿ. ಈ ಶ್ರಮವನ್ನ ಗುರುತಿಸಿ ಬಟ್ಟಲಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂತಹ PSI ಆಗಿರ್ತಕ್ಕಂತಹ ಶಿವಕುಮಾರ್ ಸಾಹೇಬರು ಅವರ ಸಿಬ್ಬಂದಿ ಎಲ್ಲ ಬಂದು, ಸರ್ ಎಲ್ಲ ಕಡೆ ನೀವು ನೋಡಿದೀವಿ ನಿಮ್ಮ ಕಾಲೇಜಿನ ಫಲಿತಾಂಶವನ್ನ, ನಮ್ಮ ಭಾಗದಲ್ಲಿ ನಮ್ಗೆ ಖುಷಿ ಆಗ್ತದೆ, ನಿಮ್ಗೂ ನಾವು ಅಭಿನಂದನಾ ಸಮಾರಂಭವನ್ನ ಮಾಡಬೇಕು ಅಂತದ್ದು ವೈಯಕ್ತಿಕವಾಗಿ ಅವ್ರು ಹೇಳಿರ್ತಕ್ಕ ನಮ್ಗೆ ಬಹಳಷ್ಟು ಖುಷಿ ಆಗೋದು. ಅವರು ಬೇರೆ ನಮ್ಮ ಮಾತಾಡಿ ಬಂದಾಗ ಈ ರೀತಿ ಹೇಳಿದಾಗ ಬಹಳಷ್ಟು ಖುಷಿ ಆಯ್ತು. ಸರ್ ಸ್ವಾರ್ಥ ಸಮಾರಂಭ ಇದೆ, ಆ ಸಂದರ್ಭದಲ್ಲಿ ನಾವು ಮಾಡಬಹುದು ಅಂದಾಗ, ಮತ್ತೆ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಬಹಳಷ್ಟು ಕಾಲೇಜಿನ ಬಗ್ಗೆ ಕಳಕಳಿಯ ಅಭಿಪ್ರಾಯ, ಎಲ್ಲಿನ ಪ್ರೀತಿ, ನಾವು ಏನು ಹೇಳಿ ಅದಕ್ಕೆ ಸದಾ ಅವರೇ ವೈಯಕ್ತಿಕವಾಗಿ ನಾನು ಮುಂದೆ ಇರ್ತೀನಿ ಅಂತೇಳಿ ಅವರ ಕೈಗೆ ಎಷ್ಟೋ ಬಾರಿ ಹಣವನ್ನ ಕೊಟ್ಟು ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥದ್ದು ಒಂದು ಶ್ಲಾಘನೆ. ಅವರು ಸಹ ನಾವು ಸಹ ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ನಮ್ಮ ಯಶಸ್ವಿ ಅಭಿನಂದಿಸಿದಾಗ ಅವರ ಹುಮ್ಮಸ್ಸು ಮುಮ್ಮಡಿಯಾಗುತ್ತೆ, ಅದು ಬೇರೆಯವರಿಗೆ ದಾರಿದೀಪ ಆಗ್ತದೆ, ನಾವು ಮಾಡಬೇಕು ಅಂತ ಅವೆಲ್ಲ ಹೇಳಿ. ಆಮೇಲೆ ಪಕ್ಕದಲ್ಲಿ ಗ್ರಾಮಸ್ಥರಾಗಿರ್ತಕ್ಕಂಥ ಸತೀಶ್ ಅವರು ಮೆಂಬರ್, ಅವ್ರು ಸದಾ ಹೇಳೋರು ನಮ್ಗೆ, ನಮ್ಮ ಗ್ರಾಮಸ್ಥರ ನಿಮ್ಗೆ ಸನ್ಮಾನ ಮಾಡ್ಬೇಕು ಸರ್ ನಿಮ್ಮ ಕಾಲೇಜವ್ರಿಗೆ, ನಮ್ಮ ಪಟ್ಟಣಿ ಕಾಲೇಜಿನ ಕೀರ್ತಿಯನ್ನ, ಯಾಕಂದ್ರೆ ಕಾಲೇಜಿನ ಇತಿಹಾಸದಲ್ಲಿ ಇದೇ ಪ್ರಪ್ರಥಮವಾಗಿ 100% ರಿಸಲ್ಟ್ ಬಂದಿರ್ತದೆ. ಕಾಲೇಜು ಆರಂಭದಿಂದ ಇದೇ ಪ್ರಪ್ರಥಮವಾಗಿ 100% ಬಂದಿರ್ತದೆ. ಹಾಗಾಗಿ ಅವೆಲ್ಲರೂ ಅಭಿನಂದಿಸಬೇಕು ಅಂದಾಗ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಭಿನಂದಿಸಿದ್ದಾರೆ. ಸರ್ ನಿಮ್ಮ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ತುಂಬುವುದೇ ಧನ್ಯವಾದ ಸರ್. ತಮ್ಮ ಪ್ರೀತಿಗೆ ತಾವೇನು ಆಸೆ ಇಟ್ಟು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಕಾಲೇಜು ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ನಿಮ್ಮ ಆಶಯದ ತಾವು ಅಭಿನಂದಿಸಿದ್ದೀರಾ. ಮತ್ತೊಮ್ಮೆ ತಾವು ಇದ್ರೆ ಒಂದು ಪಕ್ಷದಲ್ಲಿ ಬಂದಿದ್ದೀರಾ, ಯಾಕಂದ್ರೆ ಬಟ್ಟಲಿ ಕಾಲೇಜಲ್ಲಿ ಉತ್ತಮ ಫಲಿತಾಂಶ ಬರ್ತಾ ಇದೆ, ಚೆನ್ನಾಗಿ ಕ್ಲಾಸ್ ಆಗ್ತಾ ಇದೆ ಅಂತೇಳಿ ಬರ್ತಿದ್ದೀರಾ, ಅದು ಸಂತೋಷ. ಮತ್ತೆ ಅಣ್ಣ ನಮ್ಮ ಮಾತಾಡಿದ್ರು, ನಾನು ಬಸ್ಸಿಗೆ ಬರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು, ನನಗೆ ವೀರ ಸಾಯಿ ಬರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು. ಎಂತ ಒಂದು 1500-1600 ಜನ ಪಾಠ ಮಾಡಿರೋನು, 15 ಹೆಂಗೆ ಪಾಠ ಮಾಡೋದು ನಾವು. ನನ್ನ ಜಾಬ್ ಸಿಕ್ಕಾಗ ಮೈದಾನದಲ್ಲಿ ಎಲ್ಲ ಖಾಲಿ ಇತ್ತು, ನಾನು ಜನರಲ್ ಮೆಡಿಕಲ್ ಆಗಿದ್ದೆ. ನಾನು ದೊಡ್ಡ ಕಾಲೇಜ್ ಪಾಠ ಮಾಡ್ಬೇಕಾಗಲಿ ಒಂದೊಂದ್ಸಲ ಮಾಡ್ತಿದ್ದೆ, ಬಯಸ್ಸಲ್ಲಿ ಆಯ್ಕೆ ಮಾಡ್ಬಿಟ್ಟು ಚೆನ್ನಾಗಿ ಪಾಠ ಮಾಡಬೇಕು. ಸುಮಾರು 15 ವರ್ಷ ಮಾಡಿದೆ. ಕಾಲಾನಂತರ ನಿಮ್ ಕಾಲೇಜ್ ಬಂದಾಗ ನೀವೆಲ್ಲ ಇದ್ರೆ ನಿಮ್ಗೆ ಹೇಳ್ತಾ ಇದ್ದೆ, ಏನ್ ನೀವು ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಎಷ್ಟೋ ಸಲ ನಾನು ಪಾಠ ಮಾಡಿದಾಗ ಕಣ್ಣಲ್ಲಿ ಬಂದು ಈ ರೀತಿ ಎಲ್ಲ ಇತ್ತು. ಇಲ್ಲಿ ಆ ನೋವನ್ನ ಮತ್ತೆ ನನಗೆ
ಓದಿದ ಮಾಡಿಸಿದ್ರ ಎಲ್ಲ ಮತ್ತೊಮ್ಮೆ ನೀವು ಅಡ್ಮಿಷನ್ ಇದ್ದಾಗ ಆ ನೋವು ನಮ್ಗೆ ಹೋಯ್ತು. ಈಗ ಏನ್ ನೀವು ಅಡ್ಮಿಷನ್ ಆಗ್ತಾ ಇದೆ, ಈ ಸಿನಿಮಾ ನೋಡ್ತಾ ಇದ್ರೆ ಮತ್ತೊಮ್ಮೆ ನಾನು ಭಾವಿಸ್ತಾ ಇದ್ದೀನಿ. ನಾನು ಅಲ್ಲಿ ಏನಾದ್ರು ಸ್ಪೀಚ್ ಮಾಡ್ತಾ ಇದೆ ಅನಿಸ್ತಾ ಇದೆ, ಅಲ್ಲಿ ಕಡಿಮೆ ಇದೆ ಜಾಸ್ತಿ ಆಗಿದೆ. ಅದು ಭಾರಿ ಖುಷಿಯಾಗಿರ್ತಕ್ಕಂಥ ವಿಚಾರ. ಏನೇ ವಿದ್ಯಾರ್ಥಿಗಳೇ, ನಿಮ್ ತಂದೆ ತಾಯಿ ಏನ್ ಆಸೆ ಇಟ್ಟಿದ್ರು, ನಮ್ಮ ಮಕ್ಕಳು ಓದಬೇಕು ಅಂತ ನಾನು ಯಾವ ರೀತಿ ಬಯಸ್ತೀನೋ ಸೇಮ್ ನಿಮಗೆ ಅದೇ ರೀತಿ ಶಿಕ್ಷೆ ಕೊಡಬೇಕು ಅಂತಕ್ಕಂಥದನ್ನ ಬಯಸ್ತಾ ಒಂದು ರೀತಿ ನಾನು ಆ ರೀತಿ ಮಾಡಿಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತೇಳಿ ಭಾವಿಸತಕ್ಕಂತಹ ನಾನು ಉಪನ್ಯಾಸಕ. ಇದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪ್ರಾಚಾರ್ಯನಾಗಿ ಮಾಡ್ತಾ ಉತ್ತಮವಾಗಿ ನಿರ್ವಹಿಸ್ತಾ ನನ್ನ ಇತಿಹಾಸ ವಿಷಯದಲ್ಲಿ ಖಾಸಗಿ ಕಾಯ್ದೆಗಳು ಬಂದಿಲ್ಲ. ನನ್ನ ಇತಿಹಾಸ ವಿಷಯದಲ್ಲಿ ನಯನ ಮತ್ತು ಸಂತೋಷ್ 100ಕ್ಕೆ 100 ಅಂಕಗಳು ಪಡೆದಿರ್ತಕ್ಕಂಥದ್ದು ನನ್ನ ವೃತ್ತಿ ಜೀವನದ ಶ್ರೇಷ್ಠ ಸಾಧನೆ ಅಂತ ಹೇಳಿ ನಿಮಗೆ ಹಂಚಿಕೊಳ್ಳಿ. ಒಂದು ಕಡೆ ಪ್ರಾಚಾರ್ಯನಾಗಿ ಉತ್ತಮ ರಿಸಲ್ಟ್ 100% ಜಿಲ್ಲೆಗೆ ಬಂತು. ಒಂದು ಕಡೆ ಇತಿಹಾಸ ವಿಷಯದಲ್ಲಿ 100ಕ್ಕೆ 100 ತರಿಸಿ ಉತ್ತಮ ಉಪನ್ಯಾಸಕನಾಗಿ ಒಂದು ಕಡೆ, ಮತ್ತೊಂದು ಕಡೆ 100ಕ್ಕೆ 100ರಷ್ಟು ಅಂಕ ಪಡೆದು ನನ್ನ ವಿದ್ಯಾರ್ಥಿಗಳು ನನಗೆ ಮತ್ತೊಂದು ಕಾಣಿಕೆಯನ್ನ ಕೊಟ್ಟರು. ಈ ಬ್ಯಾಚ್ ಅನ್ನ ನನ್ನ ಜೀವನದಲ್ಲಿ ಇಂಥ ಅವಕಾಶ ಬರ್ತದೆ ಇಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ 3 ಅವಕಾಶಗಳು ದೇವರು ಅಣ್ಣ ಸರ್ ಹೇಳಿದ್ರು, ನೀವು ಒಳ್ಳೇದಾಗಲ್ಲ ಹೋಗುವಂತ. 100% ನಮ್ಗೆ ಒಳ್ಳೇದಾಯಿತು. ನಿಮ್ಮ ಬ್ಯಾಚ್ ಮೂಲಕ ಏನೇನು ನಾನು ಉಪನ್ಯಾಸಕನಾಗಿ ಉತ್ತಮ ಉಪನ್ಯಾಸಕನಾಗಿ ಏನೇನು ಪಡೆಯಬೇಕು ಎಲ್ಲವನ್ನ ನಿಮ್ಮ ಕಾಲೇಜಿಂದ ಪಡೆದ. ಇನ್ನೂ ಎಷ್ಟೋ ಪ್ಲೇಸ್ ಇದ್ರು, 85ಕ್ಕೆ ಲಾಸ್ಟ್, 95ಕ್ಕೆ. ಹಾಗಾಗಿ ನಾನೀಗ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ 3,000 ಸಾವಿರ, ಬೇರೆ ಎಲ್ಲ ಸೇರಿದ 5,000 ಲೆಕ್ಕದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ನಾನು ವೈಯಕ್ತಿಕವಾಗಿ ನಾನು ಪ್ಯಾಕೆಟ್ ಮನೆಯನ್ನ ಕೊಟ್ಟು ಇದೇ ರೀತಿ ಇತಿಹಾಸದಲ್ಲಿ ನೆಕ್ಸ್ಟ್ ಆದ್ರೂ ಆ ಬ್ರೇಕ್ ಮಾಡಿದ್ರೆ ನಯ ಸಂತೋಷ್ ಏನಾದ್ರು ಬ್ರೇಕ್ ಮಾಡಿದ್ರೆ ಮತ್ತೆ ಈಗ 5,000 ಕೊಡ್ತೀನಿ, 6,000 ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ಕೊಡ್ತೀನಿ 100ಕ್ಕೆ 100 ಬಂದ್ರೆ ಅಂತ ಹೇಳ್ತಾ ಈಗ ನಾವು ನಯಾಸ್ ರೀತಿ ಇದೇ ರೀತಿ ಏನಾದ್ರು ಸಾಧನೆ ಮಾಡಿದ್ರೆ ನಯಾಸ್ 576 ಅಂಕ ಪಡೆದು ಜಿಲ್ಲೆಗೆ ತೃತೀಯ ಸ್ಥಾನ. ನೀವೇನಾದ್ರು 1 ಮಾರ್ಕ್ಸ್ 572 ಪಡೆದ್ರೆ ನಮ್ಮ ಬಟೇಲಿ ಪೊಲೀಸ್ ಠಾಣೆಯ ಶಿವಕುಮಾರ್ ಸರ್ ಇಂದ ನಗದು ಬಹುಮಾನವನ್ನು ನೀಡ್ತಾರೆ ಅಂತೇಳಿ 10,000 ನಗದು ಬಹುಮಾನ ನೀಡ್ತಾರೆ ಅಂತ ಹೇಳಿ ಅವರು ಇಲ್ಲಿ ಕೊಡ್ತಾರೆ. ಹಾಗಾಗಿ ನಾವು ನಿಮ್ಮೊಂದಿಗೆ ಇರಲಿ. ಬಡವರಾಗಿರೋದು ನಿಮ್ಮ ಹೃದಯದ ನೋವು, ನಿಮ್ಮ ತಂದೆ ತಾಯಿಯ ಕಷ್ಟ ನಮ್ಗೆ ಗೊತ್ತಿದೆ. ಹಾಗಾಗಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಚಿಂತಾಮಣಿ ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿಕಾಲನ್ನು, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 991673
1170 ಸಂಪರ್ಕಿಸಬಹುದು. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಅಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9840388724 ಮತ್ತೊಂದು 7026688076 ಮಗದೊಂದು 9972181140 ಸಂಪರ್ಕಿಸಬಹುದು.